ಜೀವವಾಕ್ಯ 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 ಜೀವವಾಕ್ಯ. ಅದಕ್ಕಾಗಿ ಬೆಳಿಗ್ಗೆ ನಾನು ಹೇಳಿದೆ, ನೀವು ಬಂದಾಗ ನಿಮ್ಮ ಮನೆಯವರು ನೀವು ವಾಪಸ್ ಬರುವಾಗ ಕಾದು ಕುಳಿತುಕೊಂಡಿದ್ದಾರೆ. ನಮ್ಮವಳು ಹೋಗಿದ್ದಾಳೆ, ಏನು ಆಗ್ತದೆ ನೋಡಬೇಕು. ನಮ್ಮವರೊಬ್ಬರು ಹೋಗಿದ್ದಾರೆ, ಒಂದು ಧ್ಯಾನ ಬಿಡುವುದಿಲ್ಲ. ನೋಡಿ, ಕೆಲವೊಮ್ಮೆ ಈ ಅಮಲು ಪದಾರ್ಥ ಸೇವಿಸುವವರನ್ನು ಆ ಎ ಸೆಂಟರ್ಗೆ ಸೇರಿಸ್ತಾರೆ. ದೇವರಿಗೆ ಸ್ತೋತ್ರ ಹೇಳಬೇಕು, ಯಾಕಂದರೆ ಒಂದು 60 to 70% ಜನರು ಚೇಂಜ್ ಆಗ್ತಾರೆ. 60% ಜನರು ಅಮಲು ಪದಾರ್ಥವನ್ನು ಬಿಡ್ತಾರೆ. ನನ್ನ ಸಣ್ಣ ಅನುಭವದಿಂದ ನಾನು ನೋಡಿದ ಪ್ರಕಾರ. ಆದರೆ ಕೆಲವರಂತೂ ವಾಪಸ್ ಬಂದುಬಿಟ್ಟು ಜಾಸ್ತಿ ಕುಡಿತಾರೆ. ಏನೋ ಕೋಪದಿಂದ ಇರಬಹುದು, ಯಾಕಂದ್ರೆ ಅದೊಂದು ರೋಗ. ಆಗ ಏನಾಗ್ತಾ ಇದೆ, ಅವರ ಫ್ರೆಂಡ್ಸ್ ಇರ್ತಾರೆ, ಇವರು ಹೋಗಿ ಬಿಟ್ಟು ಬಂದರೆ ಅವರಿಗೆ ಒಂದು ಪ್ರೇರಣೆ. ಹೇಳಿದ ಅರ್ಥ ಆಗ್ತದಲ್ಲ, ಅವರಿಗೆ ಪ್ರೇರಣೆ. ಓ, ನಾನು ಸಹ ಹೋಗಬೇಕು, ಬಿಟ್ಟು ಬರಬೇಕು, ನನಗೆ ಸಹ ಜೀವನ ಒಳ್ಳೆಯದಾಗಬೇಕು. ಇವ ವಾಪಸ್ ಬಂದ ವ್ಯಕ್ತಿ, ಅಥವಾ ಸ್ತ್ರೀ ಇರಲಿ, ಮಹಿಳೆ ಇರಲಿ, ಪುರುಷ ಇರಲಿ, ವಾಪಸ್ ಬಂದವ ಪುನಃ ಬಂದು ಕುಡಿದರೆ ಅವರ ಫ್ರೆಂಡ್ಸ್ ಇದ್ದಾರೆ ಅಲ್ಲಿ, ಅವ್ರು ಬರಲಿಲ್ಲ, ಇದುವರೆಗೆ ಹೋಗಲಿಲ್ಲ. ಅವರೇನು ಹೇಳ್ತಾರೆ, ಅದು ಹೋಗೋದು ಸುಮ್ಮನೆ ಮಾರೆ. ನೋಡಿ, ಆ ಇಡೀ ಮಾರಲ್ ಡೌನ್ ಆಗ್ತದೆ. ಅದೇ ರೀತಿ ನಾವೊಂದು ಧ್ಯಾನಕ್ಕೆ ಬಂದರೆ ನಾವು ವಾಪಸ್ ಹೋಗುವಾಗ ಸ್ವಲ್ಪ ಬದಲಾವಣೆಯೊಂದಿಗೆ ಹೋಗಬೇಕು. ನಮ್ಮ ಮಾತಿನಲ್ಲಿ, ನಡೆನುಡಿಯಲ್ಲಿ, ನಮ್ಮ ವಿಶ್ವಾಸದಲ್ಲಿ, ನಮ್ಮ ಭಕ್ತಿಯಲ್ಲಿ. ಈ ಭಾನುವಾರ ನೀವು ನಿಮ್ಮ ಚರ್ಚಿಗೆ ಹೋಗ್ತೀರಾ, ನೀವು ಹೋದಾಗ ನಿಮ್ಮಲ್ಲಿ ನೀವು ಹಾಡುಗಳನ್ನು ಹಾಡುವ ರೀತಿ, ದೇವರ ವಾಕ್ಯವನ್ನು ಆಲಿಸುವ ರೀತಿ, ಅಥವಾ ಏನಾದರೂ ಒಂದು ನಿಮ್ಮ ಹತ್ರ ಕೇಳಿದಾಗ ನೀವು ಉತ್ತರಿಸುವ ರೀತಿ ಸ್ವಲ್ಪ ಬದಲಾವಣೆಯಾದರೆ ಇತರರಿಗೆ ಅದು ಪ್ರೇರಣೆ ಆಗ್ತದೆ. ಇಲ್ಲದಿದ್ದರೆ ಧ್ಯಾನಕ್ಕೆ ಹೋಗುವುದು ಸುಮ್ಮನೆ ಮಾರೆ, ಅವರು ಹೋಗಿದ್ದರು, ಏನು ಬದಲಾಗಲಿಲ್ಲ, ಅದು ಮಾರಲ್ ಡೌನ್ ಆಗ್ತದೆ. ಅದಕ್ಕೆ ಅರ್ಥ ಮಾಡಿಕೊಳ್ಬೇಕು, ಪ್ರಭು ಯೇಸುವೇ ನೀವು ನ್ಯಾಯ ತೀರ್ಮಾನಿಸಲು ಬರುತ್ತೀರಾ? ಅದಕ್ಕಾಗಿ ನಾನು ತಯಾರಿಕೆ ಮಾಡಬೇಕಾಗಿದೆ ಪ್ರತಿದಿನ. ಮತ್ತೆ 5ನೇದು, ಈ ಬೋಧಿಸುವ ಸತ್ಯಗಳನ್ನು ಆಲಿಸಿ ಪಾಲಿಸಿ ಜೀವಿಸುತ್ತೇನೆ ಮತ್ತು ಇತರರಿಗೆ ಬೋಧಿಸುತ್ತೇನೆ. ಇದು ಆ ವಿಶ್ವಾಸದ ವಿಧಾನದ 5 ಪ್ರಮುಖ ಭಾಗಗಳು. ಇದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ ಪ್ರಿಯರೇ. ಇದು ವಿಶ್ವಾಸದ ವಿಧಾನ. ಆದರೆ ಈ ವಿಶ್ವಾಸವನ್ನು ಕೊಡುವವರು ಪ್ರಭು ಯೇಸು ಕ್ರಿಸ್ತರು ಮತ್ತು ಪವಿತ್ರಾತ್ಮರು. ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಇದನ್ನು ಅರ್ಥ ಮಾಡಲಿಕ್ಕೆ ಒಂದು ಸಣ್ಣ ಒಂದು ಘಟನೆ. ಎಲ್ಲೋ ಒಬ್ಬ ರಾಜನಲ್ಲಿ ಒಂದು ಆನೆ ಇತ್ತು, ದೊಡ್ಡ ಸೈಜಲ್ಲಿ ಬಹಳ ದೊಡ್ಡದಂತೆ. ಆ ಆನೆಯಿಂದಾಗಿ ಆ ರಾಜನಿಗೆ ತುಂಬ ಸಲ ಜಯ ಸಿಕ್ಕಿದೆ. ಇಲ್ಲಿ ಯುದ್ಧ ಆಗುವಾಗ ಸಹ ಈ ಆನೆಯನ್ನು ಗುಡ್ಡು ಹೋಗುದು, ಆನೆ ಎಲ್ಲರನ್ನು ಮುಂದಾಳ್ತನಲ್ಲಿ ಹೋಗುದು. ಈಗ ಆನೆಗೆ ಪ್ರಾಯ ಆಗಿದೆ, ಕಣ್ಣು ಸಹ ಕಾಣುತ್ತಾ ಇಲ್ಲ, ಸ್ವಲ್ಪ ವೀಕ್ ಆಗಿದೆ. ಆದರೆ ಈ ರಾಜ ಇಷ್ಟೆಲ್ಲ ಜಯವನ್ನು ತಂದುಕೊಟ್ಟ ಆನೆಗೆ ಬಹಳ ಪ್ರೀತಿಯಿಂದ ನೋಡುದಂತೆ. ಅದಕ್ಕೆ ಸ್ಪೆಷಲ್ ಜನ ಇಟ್ಟಿದ್ದಾರೆ, ಒಳ್ಳೆ ಆಹಾರವನ್ನು ಕೊಡುವುದು, ಕಣ್ಣು ಕಾಣುತ್ತಾ ಇಲ್ಲ, ಅದನ್ನು ಒಳ್ಳೆ ಮಾಡಿ ಪೋಷಣೆ ಮಾಡ್ತಾ ಇದ್ದಾರೆ. ಏನೋ ಒಂದು ಸಲ ಈ ಆನೆ ಹೋದದ್ದು ಒಂದು ಕೆರೆಯಲ್ಲಿ ಬಿದ್ದು ಬೀಳ್ತದೆ. ಆ ಕೆರೆಯಲ್ಲಿ ನೀರು ಮಾತ್ರ ಅಲ್ಲ, ಕೆಸರು ಸಹ ಇದೆ. ಏನೇನೋ ಪ್ರಯತ್ನ ಮಾಡಿದರೆ ಸಹ ಈ ಆನೆ ಹೊರಗೆ ಬರಲಿಕ್ಕೆ ಆಗುತ್ತಾ ಇಲ್ಲ. ಈಗಿನ ಕಾಲದಾಗೆ ಟ್ರೈನ್ ಎಲ್ಲ ಇಲ್ಲ, ಏನೋ ಹಗ್ಗ ಎಲ್ಲ ಕಟ್ಟಿದ್ದಾರೆ, ಆನೆಗಳಿಂದ ಎಳಿಸ್ತಾರೆ, ಬರುವುದಿಲ್ಲ. ಅದು ಬಾಕಿಗಿಂತ ದೊಡ್ಡದುಂಟದು, ಬರಲಿಕ್ಕೆ ಆಗಲಿಲ್ಲ. ರಾಜನಿಗೆ ಬಹಳ ಬೇಸರಂತೆ. ರಾಜ ಸಹ ಏನೋ ಕೂಗುವ ಹಂತಕ್ಕೆ ಮುಟ್ಟಿದ್ದಾನೆ. ಆಗ ಏನೋ ಹೇಳಿದಾಗ ಮಂತ್ರಿ ಹೇಳಿದಂತೆ, ಮಂತ್ರಿ ಹೇಳಿದ, ರಾಜರಿಗೆ ನೀವು ಭಯಪಡಬೇಡಿ, ಅದಕ್ಕೆ ಒಂದು ದಾರಿ ಉಂಟು. ಏನು ದಾರಿ? ಇಲ್ಲ, ಆ ಯುದ್ಧದ ಸಮಯದಲ್ಲಿ ಆ ಬ್ಯಾಂಡ್ ವಾದ್ಯದವರು ಇದ್ದಾರಲ್ಲ, ಯುದ್ಧ ಶುರುವಾಗಿದೆ ಅಂತೇಳಿ ಬ್ಯಾಂಡ್ ಬಾರಿಸುವವರಿದ್ದಾರೆ, ಅವರನ್ನು ಕರೆಸಿರಿ ಅಂತ ಹೇಳ್ತಾರೆ. ಕರೆಸಿದರು. ಆ ಕರೆಸಿದಾಗ ಅವ್ರು ಬಂದು ಆ ಬ್ಯಾಂಡನ್ನು ಬಾರಿಸ್ತಾ ಇದ್ದಾರೆ. ಈ ಆನೆದ್ದು ಕಿವಿ ನೆಟ್ಟಗೆ ಆಯ್ತಂತೆ, ಕಣ್ಣು ಕಾಣ್ತಾ ಇಲ್ಲ, ಕಿವಿ ಕೇಳ್ತಾ ಉಂಟಲ್ಲ. ಆನೆ ಏನೋ ಒಂದು ಪ್ರಯತ್ನ ಮಾಡಿ ಇದ್ದ ಶಕ್ತಿಯನ್ನೆಲ್ಲ ಹಾಕಿ ಆ ಆನೆ ಹೊರಗೆ ಬಂತಂತೆ. ಆಮೇಲೆ ಗೊತ್ತಾಯ್ತು ಏನಂದ್ರೆ, ಈ ಆನೆಯ ತಲೆಯಲ್ಲಿ ಒಂದೇ ಒಂದು ವಿಚಾರ ಅಂತೆ, ಯುದ್ಧ ಆರಂಭ ಆಗಿದೆ, ಯುದ್ಧದ ಬ್ಯಾಂಡನ್ನು ಬಾರಿಸ್ತಾ ಇದ್ದಾರೆ, ನನ್ನ ರಾಜನಿಗೆ ನನ್ನ ಅಗತ್ಯವಿದೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಿಯರೇ, ನಮಗೆಲ್ಲರಿಗೆ ಸಹ ನಾವು ಸಣ್ಣವರಿರುವಾಗ ಜ್ಞಾನಸ್ಥಾನವನ್ನು ಕೊಟ್ಟಿದ್ದಾರೆ. ಆದರೆ ಏನಾಗ್ತಾ ಇದೆ, ಆ ದಿವಸ ನಾವು ಸಣ್ಣ ಮಕ್ಕಳು, ನಮ್ಮ ಅಮ್ಮ ಎತ್ತಿಕೊಂಡು ಹೋಗಿದ್ದಾರೆ. ಏನೋ ನಾವು ಸಹ ಕಣ್ಣೆಲ್ಲ ಮುಚ್ಚಿದೆ, ಒಳ್ಳೆ ನಿದ್ದೆ ಮಾಡಿದ್ದೇವೆ. ಅಲ್ಲಿ ಆ ಕಣ್ಣಾಗಿ ತಂಪು ನೀರನ್ನು ತಲೆ ಮೇಲೆ 3 ಬಾರಿ ಸುರಿದಾಗ ಒಮ್ಮೆ ಕಣ್ಣು ತೆರೆದಿದ್ದೇವೆ, ಪುನಃ ಮತ್ತೆ ಮಲಗಿದ್ದೇವೆ.
ಆ ನಿತ್ಯ ಮುಂದಕ್ಕೆ ಅದೇ ಮುಂದುವರಿಸಿ ಹೋಗಿದೆ. ಆದ್ದರಿಂದ ಕೆಲವೊಮ್ಮೆ ಈ ಪವಿತ್ರಾತ್ಮರು ಇದ್ದಾರೆ. ಆದರೆ ಕೆಲವೊಮ್ಮೆ ನಾವು ಹೇಳ್ತೇವೆ, ಮಾತನಾಡುವಾಗ, ನಾನು ಜ್ಞಾನಕ್ಕೆ ಹೋದಾಗ ನನಗೆ ಪವಿತ್ರಾತ್ಮರು ಸಿಕ್ಕಿದರು. ಇಲ್ಲ ಇಲ್ಲ, ಪವಿತ್ರಾತ್ಮರು ಜ್ಞಾನಸ್ಥಾನ ಸಿಕ್ಕಿದ ದಿನ ನಾವು ಸಣ್ಣದಿರುವಾಗ ನಮಗೆ ಕೊಟ್ಟಿದ್ದಾರೆ, ಧರ್ಮಾರ್ಥವಾಗಿ ದೇವರು ಕೊಟ್ಟಿದ್ದಾರೆ. ಆದರೆ ನಮಗೆ ಏನು ಸಹ ಅರ್ಥವಾಗಲಿಲ್ಲ. ಈ ಜ್ಞಾನಕ್ಕೆಲ್ಲ ಬಂದಾಗ, ಈ ದೇವರ ವಾಕ್ಯವನ್ನು ಆಲಿಸುವಾಗ, ಈ ಪವಿತ್ರಾತ್ಮರ ಹಾಡುಗಳನ್ನು ಹಾಡುವಾಗ ನಮ್ಮ ಒಳಗಿರುವಂತಹ ಪವಿತ್ರಾತ್ಮರು ಅವರು ಸಹ ಎಚ್ಚೆತ್ತುಕೊಂಡು ನಮಗೆ ಹೇಳ್ತಾ ಇದ್ದಾರೆ, ನಾನು ಇದ್ದೇನಪ್ಪ ಇಲ್ಲಿ. ನಮಗೆಲ್ಲರಿಗೆ ಸಹ ಈ ಧ್ಯಾನದ ಒಂದು ಫಲವಾಗಿ ಪವಿತ್ರಾತ್ಮರ ಧ್ಯಾನ ಇದೆ. ಪವಿತ್ರಾತ್ಮರ ಉತ್ಸವವನ್ನು ಮಾಡುವ ಧ್ಯಾನಕ್ಕೆ ನಮಗೆ ಸಹ ಆ ಆಣೆಯ ಥರ ಆಗಬೇಕು. ನನ್ನ ಒಳಗಿರುವಂತಹ ಪವಿತ್ರಾತ್ಮರು ಇನ್ನೂ ಶಕ್ತಿಯುತವಾಗಿ ಒಳಗೆ ಬರಬೇಕು. ನಮಗೆ ಸಹ ಒಂದು ಹೊಸ ಶಕ್ತಿ, ಹೊಸ ಚೈತನ್ಯ, ಹೊಸತೊಂದು ವಾಟ್ ಶಾಲ್ ವಿ ಕಾಲ್ ಇಟ್, ನ್ಯೂ ಎನರ್ಜಿ ಅಂತ ಹೇಳ್ಬೇಕು. ಆ ಎನರ್ಜಿ ಬರಬೇಕು, ಪ್ರತಿಯೊಬ್ಬರಿಗೆ ಸಹ ಬರಬೇಕು. ಅದು ನಮ್ಮ ಮುಖದಲ್ಲಿ ಕಾಣಬೇಕು. ಎಲ್ಲರ ಮುಖದಲ್ಲಿ ಸಹ ಈ ಪವಿತ್ರಾತ್ಮರ ಈ ಶಕ್ತಿ, ಅವರೊಂದು ನಮ್ಮಲ್ಲಿ ಒಂದು ಹಸೀನತೆ ನಮಗೆ ತಿಳಿಯಬೇಕು ಪ್ರಿಯರೇ. ಅಂತ ಹೇಳುವಾಗ ನಾವು ಇಲ್ಲಿಂದ ಹೋಗುವಾಗ ಮೊದಲು ಬಂದಾಗಿ ಹೋಗಲಿಕ್ಕೆ ಆಗುವುದಿಲ್ಲ. ಒಂದು ಹೊಸ ಚೈತನ್ಯದೊಂದಿಗೆ ನಾವು ಹೋಗಬೇಕು. ಅಂತ ಹೇಳುವಾಗ ನಾವು ಎಲ್ಲಿಗೆಲ್ಲ ಹೋಗ್ತೇವೆ ಇತರರಿಗೆ ಗೊತ್ತಾಗ್ತಾ ಇದೆ. ನೋಡಿ, ಆ ದೈವದಿನರಾದಂಥ ಬಿಷಪ್ ಫುಲ್ಟನ್ ಜೇಶಿ ಅವರು ಹೇಳ್ತಾರೆ, ಇಫ್ ಐ ಆಮ್ ಎ ಕ್ರಿಶ್ಚಿಯನ್ ಐ ನೀಡ್ ನಾಟ್ ಶೌಟ್, ದೇ ವಿಲ್ ನೋ ಇಟ್. ಒಂದು ವೇಳೆ ನಾನು ಕ್ರೈಸ್ತನಾಗಿದ್ದರೆ ನಾನು ಹೇಳುವ ಅಗತ್ಯ ಬರುವುದಿಲ್ಲ. ದೇ ವಿಲ್ ನೋ ಇಟ್, ಜನರಿಗೆ ಗೊತ್ತಾಗ್ತದೆ. ಜನರಿಗೆ ಗೊತ್ತಾಗಬೇಕು, ಕೆಲವೊಮ್ಮೆ ಗೊತ್ತಾಗುವುದಿಲ್ಲ. ನಾವು ಕ್ರೈಸ್ತರಂತ ಹೇಳಿ ಇತರರಿಗೆ ನೋಡುವಾಗಲೇ ಗೊತ್ತಾಗಬೇಕು. ನಮ್ಮ ಮಾತಿನಲ್ಲಿ, ನಡೆ ನುಡಿಯಲ್ಲಿ, ನಮ್ಮ ವಿಶ್ವಾಸ ಜೀವನದಲ್ಲಿ ಇತರರಿಗೆ ಗೊತ್ತಾಗಬೇಕು. ಇದು ಬಹಳ ಮುಖ್ಯವಾದದ್ದು ಪ್ರಿಯರೇ, ಮುಖ್ಯವಾದದ್ದು. ಅಂತ ಹೇಳುವಾಗ ಸ್ವಲ್ಪ ಕೆಲವೊಂದು ವಿಚಾರಗಳನ್ನು ನೋಡೋಣ. ಆದಿ ಗ್ರಂಥದಲ್ಲಿ ನಾವು ಆ ವಾಕ್ಯವನ್ನು ಆಲಿಸಿದೆವು. ಆದಿಯಲ್ಲಿ ದೇವರು ಇಡೀ ಈ ಭೂಮಂಡಲವನ್ನು, ನಮಗೆ ಕಾಣುವುದುಂಟು, ಕಾಣದು ಇನ್ನೂ ತುಂಬ ಉಂಟು, ಎಲ್ಲವನ್ನು ಸೃಷ್ಟಿಸಿದ್ದಾರೆ. ದೇವರ ಆತ್ಮ ನೋಡಿ ಆ ನೀರಿನ ಮೇಲೆ ಆದಿಯಲ್ಲಿ ಇದ್ದಾರೆ ಅವರು, ಪವಿತ್ರಾತ್ಮರು. ಈ ಸೃಷ್ಟಿ ನೋಡಿ, ಅದು ಭೂಮಿ ನಿರಾಕಾರವಾಗಿತ್ತು, ಅದನ್ನಲ್ಲಿ ಹೇಳಿದ್ದಾರೆ, ಅಲ್ಲಿ ಆಕಾರ ಇಲ್ಲ, ಕಾರ್ಗತ್ತಲು ಕವಿದಿತ್ತು. ಆದರೆ ದೇವರ ಆತ್ಮ ಆ ನೀರಿನ ಮೇಲೆ ಅದು ಚಲಿಸ್ತಾ ಇದ್ದರು. ಆ ಪವಿತ್ರ ಆತ್ಮರ ಮುಖಾಂತರ ನಿರಾಕಾರವಾಗಿ ಇದ್ದಂಥ ಈ ಭೂಮಿಗೆ ಆಕಾರವನ್ನು ಕೊಟ್ಟಿದ್ದಾರೆ.